ನನ್ನ ಒಂದು ಒಳ್ಳೆತನವನ್ನ ನಾನು ಜನರ ಮುಂದೆ ಅದನ್ನು ಸಾಬೀತು ಮಾಡುವಂಥ ಕೆಲಸ ಆಗ್ತದೆ. ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿ ಇವತ್ತು ಜನರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ. ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ. ಬಂದು ನಿಮಗೆ ಸಿಂಹ ಸ್ವಪ್ನವನ್ನ ಆಗುವಂತ ರೀತಿಯಲ್ಲಿ ನಾನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇಷ್ಟು ದಿನ ಒಂದು ರಾಜಕಾರಣ ನೋಡಿದ್ದೀರಿ, ಇನ್ನು ಬೇರೆ ರಾಜಕಾರಣ ನೋಡ್ತೀರಿ ಅಂತ ನಿಮ್ಗೆ ಸವಾಲಾಗ್ತಾ ಇದ್ದೇನೆ. ಒಂದು ಕೆನ್ನೆ ಒಡಿಸ್ಕೊಂಡು ಎರಡನೇ ಕೆನ್ನೆ ತೋರಿಸುವಂತ ಯುಗದಲ್ಲಿ ನಾನಿಲ್ಲ. ಏನು ಕೊಡಬೇಕು ಉತ್ತರ ಅದನ್ನು ಕೊಡುವಂತ ರೀತಿಯಲ್ಲಿ ನಾನು ಸಿದ್ಧ ಆಗ್ತೀನಿ ಅಂತ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೇಳಿ, ಬಹಳ ದೀರ್ಘವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡಿರೋದಕ್ಕೆ ನಿಮಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕೆಂದ್ರೆ ಬಹಳ ನೋವಾಗಿದೆ. ಕಳೆದ 8-10 ದಿವಸಗಳು ನಾನು ಬಹಳ ನೋವನ್ನ ನಾನು ಅನುಭವಿಸಿದ್ದೆ. ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ವಿದ್ಯಮಾನಗಳನ್ನು ನೋಡಿ ನೋವು ತಿನ್ನಿಲ್ಲ. ನನ್ನ ಮಗ ಹತ್ಕೊಂಡು ಕೇಳದ, ನಿನ್ನಂತ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ, ಇಂಥ ದಲಿತರ ರಾಜಕಾರಣ ಯಾಕೆ ಬೇಕು ನಿನಗೆ, ಬಿಟ್ಬಿಡಪ್ಪ ಅಂತ. ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವು ಪಟ್ಟಿದ್ದೀನಿ. ನನ್ನ ನಿಜವಾದಂಥ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡ್ಬೋದಿತ್ತು. ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು, ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು. ನನಗಿದ್ದಂಥ ಸಂಪರ್ಕ, ನನಗಿರ್ತಕ್ಕಂಥ ಚಾಕಚಕ್ಯತೆ. ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನು 15 ವರ್ಷಗಳ ಬದುಕನ್ನು ನಾನು ಮುಡಿಪಾಗಿಟ್ಟಿದ್ದೆ. ಇದನ್ನ ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇ ನಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಚ್ಚೆಯನ್ನು ತರುವಂತ, ಕಪ್ಪು ಮಸಿಯನ್ನ ಬಳಿಯುವಂತ ಪ್ರಯತ್ನ ಮಾಡಿದಿರಲ್ಲ, ಇದು ನನಗೆ ನೋವನ್ನು ತಂದಿದೆ. ನಿಮಗೆ ಬದ್ಧತೆ ಇಲ್ಲ, ದಲಿತರ ಬಗ್ಗೆ ಬದ್ಧತೆ, ಯಾರ ಬಗ್ಗೆನೂ ಬದ್ಧತೆ ಇಲ್ಲ, ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ. ನಗರೋತ್ಥಾನಕ್ಕೆ 40 ಕೋಟಿ ರೂಪಾಯಿ ತಂದು ನಾನು 3 ವರ್ಷ ಆಯ್ತು. ಇನ್ನು ನೀನು ಟೆಂಡರ್ ಮಾಡೋಕ್ಕಾಗಿಲ್ಲ. ಟೆಂಡರ್ ಮಾಡೋದು ನಿನ್ಗೆ ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಬಂದು ಮಾತಾಡೋದು. ಇದು ನಿನ್ನ ಜಾಯಮಾನ. ನಿಂತರ ಹೆಗ್ಗಣ ದಿನಕ್ಕೆ ಬಂದಿಲ್ಲ ನಾನು. ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು ನಾವು. ನಿನ್ನ ವೈಯಕ್ತಿಕ ಹೇಳಲಿಕ್ಕೆ ಹೋಗಲ್ಲ, ಏನೇನು ಅಂತೇಳಿ ನಾನು ಹೇಳಲಿಕ್ಕೆ ಹೋಗಲ್ಲ ಇವತ್ತು. ಆದರೆ ನಿಂತರ ಹೆಗ್ಗಣ ದಿನಕ್ಕೆ ಬಂದಿಲ್ಲ ನಾನು. ಹಾಗಾಗಿ ನನ್ನ ತಂಟೆಗೆ ಬರೋದನ್ನ ಬಿಡು. ಇಲ್ಲ ಅಂದ್ರೆ ನಿನ್ ಗತಿ ಕಾಣಿಸುವಂಥದ್ದು ದಿನಗಳು ದೂರ ಇಲ್ಲ. ಇಷ್ಟು ಮಾತ್ರ ನಿಮಗೆ ಎಚ್ಚರ.